ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರಾಪರ್ಟಿ ಖರೀದಿ ಅನ್ನೋದು ಜೀವನದ ಬಹುದೊಡ್ಡ ಘಟನೆ. ದೊಡ್ಡ ಮೊತ್ತವನ್ನು ಸುರಿದು ಖರೀದಿ ಮಾಡಿದ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಯಾವುದೇ ತಗಾದೆಗಳು ಎದುರಾಗಬಾರದು. ಅದಕ್ಕಾಗಿ ಯಾವಾಗಲೂ ನುರಿತ ಕಾನೂನು ತಜ್ಞರ ಸಲಹೆ ಪಡೆದೇ ಖರೀದಿ ಮಾಡಬೇಕು. ಪ್ರಾಪರ್ಟಿ ಖರೀದಿದಾರರು, ಅದರಲ್ಲೂ ಮೊದಲ ಬಾರಿಗೆ ಖರೀದಿ ಮಾಡುವ ಗ್ರಾಹಕರು ಕಾನೂನು ಸಲಹೆಯನ್ನು ಪಡೆಯಲೇಬೇಕು. ಯಾವಾಗಲೂ ಅಷ್ಟೇ, ಮನೆ ಖರೀದಿ, ಅದರಲ್ಲೂ ಇಂಡಿಪೆಂಡೆಂಟ್ ಮನೆ ಅಥವಾ ನಿವೇಶನ ಖರೀದಿ ಬಹುದೊಡ್ಡ ಪ್ರಕ್ರಿಯೆಯಾಗಿರುತ್ತೆ. ಹೂಡಿಕೆಯ ಉದ್ದೇಶದಿಂದ ಅಲ್ಲದೆ ಸ್ವಂತ ವಾಸ್ತವ್ಯದ ಉದ್ದೇಶದಿಂದ ಖರೀದಿಗೆ ಮುಂದಾಗ್ತಾ ಇದ್ರೆ ಎಚ್ಚರ ವಹಿಸೋದು ಯಾವಾಗಲೂ ಹೆಚ್ಚು ಅಗತ್ಯ. ಇದಕ್ಕಾಗಿ ಕಾನೂನು ತಜ್ಞರ ಸಲಹೆ ಪಡೆಯಲೇಬೇಕು. ಪ್ರಾಪರ್ಟಿ ವ್ಯವಹಾರದಲ್ಲಿ ಶುಲ್ಕ ಸೇರಿದಂತೆ ಹಲವು ಪ್ರಕ್ರಿಯೆಗಳು ಅಡಕವಾಗಿರುತ್ತೆ. ಹೀಗಾಗಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋರನ್ನೇ ಇದರಲ್ಲಿ ತೊಡಗಿಸ್ಕೊಳ್ಬೇಕು. ಮರು ಮಾರಾಟದ ಪ್ರಾಪರ್ಟಿಯಾದರೆ ಇದು ಅತ್ಯಗತ್ಯ. ಹಳೆಯ ಮಾಲೀಕರ ವಿವರ, ಈಗಿನ ಮಾಲೀಕರ ವಿವರ, ತಗಾದೆಗಳು, ಸೇಲ್ ಡೀಡ್, ಕನ್ವೆಯನ್ಸ್ ಡೀಡ್, ಲೀಸ್ ಡೀಡ್, ಅಗ್ರಿಮೆಂಟ್ ಟು ಸೇಲ್, ಪವರ್ ಆಫ್ ಅಟಾರ್ನಿ, MOU, ಸೆಟಲ್ಮೆಂಟ್, ವಿಲ್, ಗಿಫ್ಟ್ ಡೀಡ್, ಮುನ್ಸಿಪಲ್ ಅಪ್ರೂವಲ್, ಹೀಗೆ ಕಾನೂನು ಪ್ರಕ್ರಿಯೆಗಳ ಪಟ್ಟಿ ಮುಂದುವರಿಯುತ್ತಾ ಹೋಗುತ್ತೆ. ಇದರ ಬಗ್ಗೆ ಜನಸಾಮಾನ್ಯರಿಗೆ ಜ್ಞಾನ ಇರೋದಿಲ್ಲ. ಅಲ್ಲದೆ ಕಾನೂನು ಭಾಷೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ. ಖರೀದಿದಾರರು ಒಟ್ಟಾರೆ ದಾಖಲೆಗಳ ಮೇಲೆ ಕಣ್ಣು ಹಾಯಿಸಿ ಸರಳ ಅರ್ಥ ಮಾಡಿಕೊಳ್ಳಬಹುದು ನಿಜ. ಆದರೆ ಅದರ ವಾಸ್ತವ ನೆಲೆಗಟ್ಟಿನಲ್ಲಿ ಅದನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಕೇವಲ ಕಾನೂನು ತಜ್ಞರಿಗೆ ಇರುತ್ತೆ. ಸ್ಥಳೀಯ ಕಾನೂನು ನೀತಿ ನಿಯಮಗಳನ್ನು ಅವರು ಹೆಚ್ಚು ತಿಳಿದುಕೊಂಡಿರ್ತಾರೆ. ಹೀಗಾಗಿ ಅವರ ಅಭಿಪ್ರಾಯ ಮತ್ತು ಸಲಹೆ ಪಡಿಬೇಕು. ಪ್ರಾಪರ್ಟಿಯ ವಸ್ತುಸ್ಥಿತಿ, ಅದರ ಕಾನೂನಾತ್ಮಕ ಮಾಲೀಕ, ಯಾವ ಅವಧಿಯಲ್ಲಿ ಮಾಲೀಕತ್ವ ಬದಲಾಗಿತ್ತು, ಇದಕ್ಕೆ ಇರುವ ಇತರೆ ಹಕ್ಕುದಾರರು, ಸ್ವಾಧೀನ ಪ್ರಮಾಣಪತ್ರ, ಪ್ರಾಪರ್ಟಿ ಮಾಲೀಕತ್ವದ ಬಗ್ಗೆ ತಕರಾರು, ಇವೆಲ್ಲವನ್ನ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಅಂತಿಮವಾಗಿ ಆಸ್ತಿ ವರ್ಗಾವಣೆಯಾಗೋ ಹಂತದವರೆಗೆ ಎಲ್ಲವನ್ನ ನಿಭಾಯಿಸಲು ಕಾನೂನು ತಜ್ಞರೇ ಬೇಕಾಗುತ್ತೆ. ಕಾನೂನು ತಜ್ಞರು ಪ್ರಾಪರ್ಟಿಯ ಕುರಿತು ಸರ್ಚ್ ರಿಪೋರ್ಟ್ ಸಿದ್ಧಪಡಿಸುತ್ತಾರೆ. ಇದರಲ್ಲಿ ಅದರ ಮೂಲ ಮಾಲೀಕ ಯಾರು ಹಾಗೂ ಪ್ರಾಪರ್ಟಿ ಮಾಲೀಕತ್ವ ಯಾವ ರೀತಿ ಹರಿದು ಬಂದಿದೆ, ಸದ್ಯ ಇರುವ ಮಾಲೀಕರಿಗೆ ಹೇಗೆ ಆಸ್ತಿ ವರ್ಗಾವಣೆಯಾಗಿದೆ, ಈ ಹಿಂದೆ ಎನ್ಕಂಬರೆನ್ಸ್ನಲ್ಲಿ ಆದ ಬದಲಾವಣೆ, ಈಗಿನ ಪರಿಸ್ಥಿತಿ, ಪ್ರಾಪರ್ಟಿಗೆ ಸಂಬಂಧಪಟ್ಟ ಎಲ್ಲ ಶುಲ್ಕಗಳನ್ನು ಪಾವತಿ ಮಾಡಲಾಗಿದೆಯಾ ಮೊದಲಾದ ವಿವರಗಳು ಸರ್ಚ್ ರಿಪೋರ್ಟ್ನಲ್ಲಿರುತ್ತೆ. ಇದು ಒಟ್ಟು 30 ವರ್ಷಗಳ ಕಾಲದ ಇತಿಹಾಸವನ್ನು ತೋರಿಸುತ್ತೆ. ಒಂದು ವೇಳೆ ಗೃಹ ಸಾಲ ಮಾಡಿ ಮನೆ ಖರೀದಿಸ್ತಾ ಇದ್ರೆ ಆಗ ಬ್ಯಾಂಕುಗಳು ಈ ವರದಿಯನ್ನು ಸಿದ್ಧಪಡಿಸುತ್ತವೆ. ಅದರ ಅಂಶಗಳನ್ನು ಆಧರಿಸಿಯೇ ಅದು ಸಾಲ ನೀಡಲು ಮುಂದಾಗುತ್ತೆ. ಇಂತಹ ವರದಿಯನ್ನು ವಕೀಲರು ಮಾತ್ರ ತಯಾರಿಸಬಲ್ಲರು. ಮನೆ ಮೇಲಿನ ಹೂಡಿಕೆ ದೊಡ್ಡ ಮೊತ್ತದ ವ್ಯವಹಾರ ಆಗಿದ್ರಿಂದ ಕಾನೂನು ಕುರಿತು ನಿರ್ಲಕ್ಷ್ಯ ವಹಿಸಲೇಬಾರದು. ಈ ಮೂಲಕ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಸಮಸ್ಯೆಗಳಿಂದ ಈಗಲೇ ಪಾರಾಗಬಹುದು.